ಶ್ರೀಕೃಷ್ಣ ಆಸ್ಪತ್ರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ 1ನೇ ಕ್ರಾಸ್ ಆದರ್ಶ ಲಾಡ್ಜ್ ರಸ್ತೆ ತ್ಯಾಗರಾಜ ಕಾಲೋನಿ ಮುಳಬಾಗಿಲು ಪ್ರತಿದಿನ ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ತೆರೆದಿರುತ್ತದೆ. ನಮ್ಮಲ್ಲಿ ಸಿಗುವಂತಹ ಸೌಲಭ್ಯಗಳು ಟೈಪ್ 1 ಮತ್ತು ಟೈಪ್ 2 ಸಕ್ಕರೆ ಕಾಯಿಲೆ, ಬಿಪಿ, ಅಡಲ್ಟ್ ವ್ಯಾಕ್ಸಿನೇಷನ್, ರಕ್ತಹೀನತೆ, ಆಸ್ಮಾ ಮತ್ತು ಅಲರ್ಜಿ ಕಾಯಿಲೆಗೆ ಟ್ರೀಟ್ಮೆಂಟ್ ಲಭ್ಯವಿರುತ್ತದೆ ಮತ್ತು ಇಎನ್ಟಿ ಸೇವೆಗಳು, ಸೈನಸ್ ಸಂಬಂಧಿಸಿದ ತೊಂದರೆಗಳು, ಕಿವಿ ಸೋರಿಕೆ, ಧ್ವನಿ ಬದಲಾವಣೆಗಳು, ಅಲರ್ಜಿಕ್ ರೈನೈಟಿಸ್, ಥೈರಾಯ್ಡ್ ತೊಂದರೆಗಳು, ಕಿವಿ ಕೇಳುವ ತೊಂದರೆಗಳು, ಫಾರಿನ್ ಬಾಡಿ ರಿಮೂವಲ್, ಶ್ರವಣ ಉಪಕರಣಗಳು, ಕಿವಿಯೋಲೆ ದುರಸ್ತಿ, ಇನ್ನು ಮುಂತಾದ ಸೌಲಭ್ಯಗಳು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಶಸ್ತ್ರಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯವಿದೆ. ಲ್ಯಾಬೊರೇಟರಿಯ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ. ಇಂದೇ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ 8088652966. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಗಿರೀಶ್ ಕುಮಾರ್ ಅಂತ, MBBS DTCD ಅಂಡ್ ಫೆಲೋಶಿಪ್ ಇನ್ ಡಯಾಬಿಟಾಲಜಿ. ನಾನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ನನ್ನ ಎಜುಕೇಶನ್ ಮುಗಿಸಿದ್ದೀನಿ. ಇಲ್ಲಿ ಶ್ರೀಕೃಷ್ಣ ಹಾಸ್ಪಿಟಲ್ ಅಂತೇಳಿ ಅಕ್ಟೋಬರ್ 2 ಫಾರ್ಮಲಿ ಒಂದು ಇದ್ ಮಾಡ್ಕೊಂಡು ಅಕ್ಟೋಬರ್ 10 ಇಂದ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ ಶ್ರೀಕೃಷ್ಣ ಹಾಸ್ಪಿಟಲ್ ಅಂತ. ಇಲ್ಲಿ ಏನೇನು ಸೇವೆಗಳು ಸಿಗುತ್ತೆ ಅಥವಾ ಏನೇನು ಸರ್ವಿಸಸ್ ಮತ್ತೆ ಸ್ಪೆಷಾಲಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಮ್ಮ ಶ್ರೀಕೃಷ್ಣ ಹಾಸ್ಪಿಟಲ್ ಅಲ್ಲಿ ನಿಮಗೆ ಟೈಪ್ 1 ಮತ್ತೆ ಟೈಪ್ 2 ಡಯಾಬಿಟಿಸ್ ಮೆಲಿಟಸ್, ಒಂದು ಸಕ್ಕರೆ ಕಾಯಿಲೆ ಏನಿದೆ ಅದರದ್ದು ಡಯಾಗ್ನೋಸಿಸ್ ಮತ್ತೆ ಟ್ರೀಟ್ಮೆಂಟ್ ಅನ್ನು ಇದು ಮಾಡ್ತೀವಿ. ಮತ್ತೆ ಹೈಪರ್ ಟೆನ್ಷನ್ ಮ್ಯಾನೇಜ್ಮೆಂಟ್, ಅನಿಮಿಯಾ ಮ್ಯಾನೇಜ್ಮೆಂಟ್, ಮತ್ತೆ ಸ್ಪೆಷಲ್ ಆಗಿ ಅಲರ್ಜಿ ಮತ್ತೆ ಆಸ್ತಮಾ ರಿಲೇಟೆಡ್ ಆಗಿ ಮ್ಯಾನೇಜ್ಮೆಂಟ್, ಅಂದ್ರೆ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ನಾವು ಇಲ್ಲಿ ಸೇವೆ ಕೊಡ್ತೀವಿ. ಅದರ ಜೊತೆಗೆ ನಮ್ದು ಸ್ಪೆಷಾಲಿಟಿ ಸರ್ವಿಸಸ್ ಅಲ್ಲಿ ಈ ಒಂದು ಪಲ್ಮನಾಲಜಿ ಅಂತಂದ್ರೆ ರೆಸ್ಪಿರೇಟರಿ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಅದರದ್ದು ಒಂದು ಸರ್ವಿಸಸ್ ಕೊಡ್ತೀವಿ. ಇದರಲ್ಲಿ ನಿಮಗೆ ಒಂದು COPD, ಈ ಕೆಲವರಿಗೆ ಸ್ಮೋಕಿಂಗ್ ಮಾಡ್ಬಿಟ್ಟು ಅಥವಾ ಒಂದು ಡಸ್ಟ್ ಇದರಿಂದ ಒಂದು ಉಪ್ಸದ ಕಾಯಿಲೆ ಸ್ಟಾರ್ಟ್ ಆಗಿರುತ್ತೆ ಅಂತದಕ್ಕೆ, ಹಾಗೆ ಆಸ್ತಮಾ ಮತ್ತೆ ಅಲರ್ಜಿ ಮ್ಯಾನೇಜ್ಮೆಂಟ್, ಆಸ್ತಮಾ ರಿಲೇಟೆಡ್ ಆಗಿ ಮತ್ತೆ ಅಲರ್ಜಿ, ಈ ಅಕ್ಷಯಗಳು ಬರೋದು, ಮೂಗಲ್ಸ್ ಬರೋದು, ಅಲರ್ಜಿಕ್ ರೈನೈಟಿಸ್ ಏನಿದೆ ಇದರದ ಟ್ರೀಟ್ಮೆಂಟ್ ಇರ್ಬೋದು. ಆಮೇಲೆ ನಿಮೋನಿಯಾ, TB, ಹಾಗೂ ಈ ಒಂದು ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡಿರುತ್ತೆ ಪ್ಲೂರಲ್ ಎಫ್ಯೂಷನ್ ಅಂತ, ಈ ರೀತಿ ಒಂದು ಕಾಯಿಲೆಗಳಿಗೆ, ಹಾಗೂ OSC ಅಂತ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ, ಈ ಒಂದು ಗೊರಕೆ ತೊಂದರೆ ಇರುತ್ತೆ, ಅಂದ್ರೆ ಒಂದು ಸ್ನೋರಿಂಗ್ ಪ್ರಾಬ್ಲಮ್ ಅಂತ, ಅದರಿಂದ ನಿದ್ದೆ ಆಗ್ತಿರಲ್ಲ ಅಂತವ್ರಿಗೆ OSC ರಿಲೇಟೆಡ್ ಆಗಿ ಒಂದು ಸ್ಲೀಪ್ ಸ್ಟಡಿ ಮಾಡಿಸ್ತೀವಿ. ಅಂದ್ರೆ ಒಂದು ನೈಟ್ ಎಲ್ಲ ಅವ್ರಿಗೊಂದು ಸ್ಲೀಪ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಬರ್ತದೆ ಅದೊಂದು ಸ್ಲೀಪ್ ಸ್ಟಡಿ ಮಾಡಿಸ್ಬಿಟ್ಟು ರಿಪೋರ್ಟ್ ಇದ್ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಹೌದು, ಈ ಮುಳಬಾಗ್ಲಲ್ಲಿ ಇದೇ ಫಸ್ಟ್ ಟೈಮ್ ಇದು ಸ್ಲೀಪ್ ಸ್ಟಡಿ ಮಾಡಿಸ್ತಾ ಇರೋದು. ಅದೇ ರೀತಿ ಒಂದು ಪಲ್ಮನರಿ ಫಂಕ್ಷನ್ ಟೆಸ್ಟ್, ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆ, ಒಂದು ರೆಸ್ಪಿರೇಟರಿ ಪ್ರಾಬ್ಲಮ್ ಇರೋರಿಗೆ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ, ಇದು ಅಷ್ಟೇ ಮುಳಬಾಗ್ಲಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಇದು ಫಸ್ಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ವಿ, PFT ಅಂತ. ಅದೇ ರೀತಿ ಒಂದು ENT ಸೇವೆಗಳು, ಒಂದು ENT ಸರ್ವಿಸಸ್, ಇಯರ್ ರಿಲೇಟೆಡ್ ಆಗ್ಲಿ ಅಥವಾ ನೋಸ್ ರಿಲೇಟೆಡ್ ಇದೆಲ್ಲ ಇದಾವೆ. ಹಾಗೂ ಎಂಡೋಸ್ಕೋಪಿ, ENT ರಿಲೇಟೆಡ್ ಎಂಡೋಸ್ಕೋಪಿ ಸಮೇತ ನಮ್ಮಲ್ಲಿ ಒಂದು ಅವೈಲಬಲ್ ಇರುತ್ತೆ. ಇದೆಲ್ಲ ಜೊತೆಗೆ ಒಂದು ಲ್ಯಾಬೊರೇಟರಿ ಸರ್ವಿಸ್ ಸಮೇತ ನಾವು ಮಾಡಿದ್ದೀವಿ. ಮತ್ತೆ ECG ಸರ್ವಿಸಸ್, ECG ಒಂದು ಕಾರ್ಡಿಯಾಲಜಿ ರಿಪೋರ್ಟ್ ಬರೋಂಥದ್ದು ಒಂದು ECG ಸರ್ವಿಸಸ್ ಸಮೇತ ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಅಲರ್ಜಿ ಪ್ಯಾನಲ್ ಟೆಸ್ಟ್ ಅಂತಾನು ಮಾಡ್ತೀವಿ. ಅಂದ್ರೆ ಸಪೋಸ್ ಇವಾಗ ಅಲರ್ಜಿಕ್ ಇರುವಂತವ್ರಿಗೆ ಯಾವ್ದ್ರಿಂದ ಅದು ಫುಡ್ ಆಗ್ಲಿ ಅಥವಾ ಮೆಡಿಸಿನ್ ಆಗ್ಲಿ, ಬೇರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಯಾವ್ದ್ರಿಂದ ಅಲರ್ಜಿ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಅಲರ್ಜಿ ಪ್ಯಾನಲ್ ಟೆಸ್ಟ್ ಸಮೇತ ಮಾಡ್ತಿದ್ದೀವಿ. ಹಾಗೂ ಒಂದು ECG ಇರುತ್ತೆ ನಮ್ಮಲ್ಲಿ. ಒಂದು ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಲೋಡ್ ಒಂದು ಆಡಿಯಾಲಜಿಸ್ಟ್ ನ ಕರೆಸ್ಬಿಟ್ಟು ಹಿಯರಿಂಗ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ. ಮತ್ತೆ ಹಿಯರಿಂಗ್ ಏಡ್ಸ್ ಸಮೇತನು ನಮ್ಮಲ್ಲಿ ಒಂದು ಫೆಸಿಲಿಟಿ ಇರುತ್ತೆ. ಸೊ ಈ ಎಲ್ಲಾ ಸೇವೆಗಳನ್ನ ನಮ್ಮ ಒಂದು ಶ್ರೀಕೃಷ್ಣ ಹಾಸ್ಪಿಟಲ್ ಮುಳಬಾಗ್ಲು ಇದ್ರ ಮುಖಾಂತರ ನಾವು ಕೊಡ್ತಾ ಇದೀವಿ. ಮತ್ತೆ ನಮ್ಮ ಹಾಸ್ಪಿಟಲ್ ಬಂದು ತ್ಯಾಗರಾಜ ಕಾಲೋನಿ, ಇದರಲ್ಲಿ ಫಸ್ಟ್ ಕ್ರಾಸ್ ನಿಯರ್ ಆದರ್ಶ ಲಾಡ್ಜ್, ಇದ್ರ ಹತ್ರ ನಮ್ಮ ಹಾಸ್ಪಿಟಲ್ ಇದೆ. ಸೊ ಎಲ್ಲರೂ ಮುಳಬಾಗಿಲು ಜನತೆ ಇದರ ಸೇವೆಯನ್ನು ಪಡಿಬೇಕು, ಮತ್ತೆ ನಮಗೂ ಒಂದು ಸೇವೆ ಮಾಡೋಕೆ ಅವಕಾಶ ಕೊಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ನಮ್ಮ ಶ್ರೀಕೃಷ್ಣ ಹಾಸ್ಪಿಟಲ್ ಮುಳಬಾಗ್ಲು ಇದು ಈ KSRTC ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಂದ ತ್ಯಾಗರಾಜ ಕಾಲೋನಿ ಫಸ್ಟ್ ಕ್ರಾಸ್ ಅಲ್ಲಿ ಆದರ್ಶ ಲಾಡ್ಜ್ ಹತ್ರದಲ್ಲಿ ಈ ಆಸ್ಪತ್ರೆ ಇರುತ್ತೆ. ಹಾಗೂ ನಮ್ಗೆ ಎಲ್ಲರೂ ಗೊತ್ತಿದ್ದಂತೆ ಈ ವೆಟರ್ನರಿ ಹಾಸ್ಪಿಟಲ್, ಒಂದು ಪಶು ಆಸ್ಪತ್ರೆ ಏನಿದೆ ಅದ್ರ ಹಿಂಭಾಗ ಬರುತ್ತೆ. ಇದು ಹೈಸ್ಕೂಲ್ ಮತ್ತೆ ಇದಕ್ಕೂ ಹತ್ರ ಆಗುತ್ತೆ ಈ ಆಸ್ಪತ್ರೆ. ಸೊ ಎಲ್ಲರೂ ಈ ಆಸ್ಪತ್ರೆಯಲ್ಲಿ ಬಂದು ಸೇವೆಗಳನ್ನ ಪಡಿಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ಹಾಗೂ ಇನ್ನೊಂದು ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ, ಇಲ್ಲಿ ಒಂದು ಜನರಲ್ ರಿಲೇಟೆಡ್ ಆಗೂ ಒಂದು ಚಿಕಿತ್ಸೆ ಕೊಡಲಾಗುತ್ತದೆ. ಅಂದ್ರೆ ಒಂದು BP ಇರ್ಬೋದು ಅಥವಾ ಶುಗರ್ ಇರ್ಬೋದು, ಅನಿಮಿಯಾ, ಮತ್ತೆ ಬೇರೆ ಒಂದು ಜನರಲ್ ಪ್ರಾಬ್ಲಮ್ಸ್ ಏನಿರ್ಬೋದು, ಇವನ್ ಮಕ್ಕಳಿಗೆ ಸಮೇತ ಆಗಿ ನಾವು ನೋಡ್ತೀವಿ. ಸೊ ನಮ್ಮ ಮುಳಬಾಗಿಲು ಜನತೆ ಇದರ ಸೇವೆಯನ್ನು ಪಡಿಬೇಕು, ಮತ್ತೆ ಸೇವೆ ಮಾಡೋಕೆ ನಮ್ಗೂ ಅವಕಾಶ ಕೊಡ್ಬೇಕಂತ ಹೇಳ್ತಾ ನಾನು ವಂದಿಸ್ತೇನೆ.